ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 94C ಹಾಗೂ 94CC ಅಡಿಯಲ್ಲಿ ಸುಮಾರು ಅರ್ಜಿಗಳು ರದ್ದಾಗಿದೆ ಮಾನ್ಯ ಅಧ್ಯಕ್ಷರೇ. ಆ ಅರ್ಜಿಗಳನ್ನ ಮತ್ತೊಮ್ಮೆ ಹೊಸ ಅರ್ಜಿಗಳು ಹಾಕ್ಲಿಕ್ಕೆ ಅವಕಾಶ ಕೊಡಬೇಕು. ಇಲ್ಲಾಂದ್ರೆ ಇರಂತ ಅರ್ಜಿನ ಇನ್ನೊಂದ್ಸಲಿ ಚೆಕ್ ಮಾಡಿಕೊಂಡು ಅವ್ರಿಗೆ ಸಕ್ರಮ ಮಾಡಿಕೊಳ್ಳಿಕ್ಕೆ ಕಂದಾಯ ಸಚಿವರಿಗೆ ಗಮನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ. ಅಧ್ಯಕ್ಷರೇ, ಕಂದಾಯ ಸಚಿವರ ಪರವಾಗಿ ಉತ್ತರ ಕೊಡ್ತಾ ಇದ್ದೇನೆ. ದಿನಾಂಕ 1/1/2015 ಪೂರ್ವದಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ ವಾಸದ ಮನೆಗಳನ್ನು ಸಕ್ರಮಗೊಳಿಸಲು ಕರ್ನಾಟಕ ಭೂ ಕಂದಾಯ ಕಾಯ್ದೆ 64ರ ಕಲಂ 94C ಮತ್ತು 94CC ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ದಿನಾಂಕ 31 ಮಾರ್ಚ್ 2022ರವರೆಗೆ ಅವಕಾಶ ಕಲ್ಪಿಸಲಾಗಿರುತ್ತದೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆ 64ರ ಕಲಂ 94C ಅಡಿ ಸಕ್ರಮ ಕೋರಿ ನಮೂನೆ 3A ಅಡಿ ಸಲ್ಲಿಸಿದ ಅರ್ಜಿದಾರರ ಅರ್ಜಿಗಳಿಗೆ ಸಂಬಂಧಿಸಿದ ಪೂರಕ ದಾಖಲೆಗಳ ನಿಗದಿಪಡಿಸುವ ದಿನಾಂಕದಂದು ಹಾಜರುಪಡಿಸಲು ಕರ್ನಾಟಕ ಭೂ ಕಂದಾಯ ನಿಯಮಗಳು 1966 ನಿಯಮ 108R ಮೇರೆಗೆ ನಮೂನೆ 3B ರಲ್ಲಿ ತಹಶೀಲ್ದಾರರು ನೋಟಿಸ್ ನೀಡಿ ಕ್ರಮ ವಹಿಸಬೇಕಾಗಿರುತ್ತದೆ ಹಾಗೂ ಸಂಬಂಧಪಟ್ಟ ತಾಲೂಕಿನ ತಹಶೀಲ್ದಾರರು ಸಕ್ಷಮ ಪ್ರಾಧಿಕಾರಗಳಾಗಿದ್ದು ಅರ್ಹ ಅರ್ಜಿದಾರರಿಗೆ ನಿಯಮಾನುಸಾರ ಹಕ್ಕುಪತ್ರ ವಿತರಿಸಲು ಅವಕಾಶವಿರುತ್ತದೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆ 64ರ ಕಲಂ 94CC ಅಡಿ ಸಕ್ರಮ ಕೋರಿ ನಮೂನೆ 1A ಅಡಿ ಸಲ್ಲಿಸಿದ ಅರ್ಜಿದಾರ ಅರ್ಜಿಗಳಿಗೆ ಸಂಬಂಧಿಸಿದ ಪೂರಕ ದಾಖಲೆಗಳ ನಿಗದಿಪಡಿಸುವ ದಿನಾಂಕದಂದು ಹಾಜರುಪಡಿಸಲು ಕರ್ನಾಟಕ ಭೂ ಕಂದಾಯ ನಿಯಮಗಳು 66 ನಿಯಮ 108B ಮೇರೆಗೆ ತಹಶೀಲ್ದಾರ್ ನೋಟಿಸ್ ನೀಡಿ ಕ್ರಮ ವಹಿಸಬೇಕಾಗಿರುತ್ತದೆ ಹಾಗೂ ಸಂಬಂಧಪಟ್ಟ ತಾಲೂಕಿನ ತಹಶೀಲ್ದಾರ್ ಸಕ್ಷಮ ಪ್ರಾಧಿಕಾರಿಗಳಾಗಿದ್ದು ಅರ್ಹ ಅರ್ಜಿದಾರರಿಗೆ ನಿಯಮಾನುಸಾರ ಹಕ್ಕುಪತ್ರ ವಿತರಿಸಲು ಅವಕಾಶವಿರುತ್ತದೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ 94C ಅಡಿ ಒಟ್ಟು 16,246 ಅರ್ಜಿಗಳು ಸ್ವೀಕೃತವಾಗಿದ್ದು 4,934 ಅರ್ಜಿಗಳನ್ನು ಸಕ್ರಮಗೊಳಿಸಿದ್ದು 11,312 ಅರ್ಜಿಗಳು ತಿರಸ್ಕೃತವಾಗಿರುತ್ತವೆ. ಯಾವುದೇ ಅರ್ಜಿಗಳು ಇವಾಗ ಬಾಕಿ ಇರುವುದಿಲ್ಲ. 94CC ಅಡಿ ಒಟ್ಟು 2,700 ಅರ್ಜಿಗಳು ಸ್ವೀಕೃತವಾಗಿದ್ದು ಈ ಪೈಕಿ 1,161 ಅರ್ಜಿಗಳನ್ನು ಸಕ್ರಮಗೊಳಿಸಿದ್ದು 1,539 ಅರ್ಜಿಗಳು ತಿರಸ್ಕೃತವಾಗಿರುತ್ತವೆ. ಯಾವುದೇ ಅರ್ಜಿಗಳು ಬಾಕಿ ಇರುವುದಿಲ್ಲ. ಮುಂದುವರೆದು ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ ವಾಸದ ಮನೆಗಳನ್ನು ಸಕ್ರಮಗೊಳಿಸಲು ಕರ್ನಾಟಕ ಭೂ ಕಂದಾಯ ಕಾಯ್ದೆ 64ರ ಕಲಂ 94C ಮತ್ತು 94CC ಅಡಿಯಲ್ಲಿ ಅರ್ಜಿ ಸ್ವೀಕರಿಸಲು ಅನುವಾಗುವಂತೆ ಕಾಲಾವಕಾಶ ವಿಸ್ತರಿಸುವ ಪ್ರಸ್ತಾವನೆಯು ಸರ್ಕಾರದ ಮುಂದೆ ಇರುವುದಿಲ್ಲ. ಮಾನ್ಯ ಅಧ್ಯಕ್ಷರೇ, 2022 ಅಂದ್ರೆ ಮಾರ್ಚ್ 31ನೇ ತಾರೀಕು ಗಂಟ ಏನು ಅರ್ಜಿಗೆ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿರೋದು, ಅದ ನಂತರ ಹಲವಾರು ನಾಗರಿಕರು ಮನೆಗಳು ಪೈಸಾರಿ ಜಾಗದಲ್ಲಿ ಫಾರೆಸ್ಟ್ ಹೊರತುಪಡಿಸಿ ಪೈಸಾರಿ ಜಾಗದಲ್ಲಿ ಕಟ್ಟಂತ ಅರ್ಜಿಗಳಿಗೆ ಅವಕಾಶ ಕೊಡಬೇಕು ಅಂತ ಮಾನ್ಯ ತಮ್ಮ ಮುಖಾಂತರ ಸರ್ಕಾರಕ್ಕೆ ಕೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ. ಅದೇ ರೀತಿಲಿ ಸಚಿವರು ಹೇಳಿದಂಗೆ 3A 3B ಮುಖಾಂತರ ಅದೇನೇನು ಪ್ರೋಸೆಸ್ ಮುಖಾಂತರ ಅವರೇನು ಕೆಲವು ಅರ್ಜಿದಾರಗಳಿಗೆ ರಿಜೆಕ್ಟ್ ಆಗಿದೆ ಅದು ಇನ್ನೊಂದ್ಸಲಿ ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ. ಯಾಕಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟ್ ಸೈಟ್ಲೆಸ್ ಅಂದ್ರೆ ಲೈನ್ ಮನೆಗಳಿರಂತ ವ್ಯಾಸ ಮಾಡಂತ ಲೇಬರ್ ಕಮ್ಯುನಿಟಿ ಇದೆ ಮಾನ್ಯ ಸಭಾಧ್ಯಕ್ಷರೇ. ಅವರೆಲ್ಲೆಲ್ಲೋ ಪೈಸಾರಿ ಜಾಗದಲ್ಲಿ ಕೆಲವು ಮನೆ ಕಟ್ಕೊಂಡವ್ರೆ ಮಾನ್ಯ ಸಭಾಧ್ಯಕ್ಷರೇ. ಅವ್ರನ್ನ ತೆರವು ಮಾಡ್ಲಿಕ್ಕಂತೂ ಸರ್ಕಾರನೂ ಬಿಡೋದಿಲ್ಲ, ನಾವು ಜನಪ್ರತಿನಿಧಿಯಾದಾಗೂ ಬಿಡೋದಿಲ್ಲ. ಅದನ್ನ ರೆಗ್ಯುಲರೈಸ್ ಮಾಡ್ಲಿಕ್ಕೆ ದೊಡ್ಡ ಮನಸ್ಸಲ್ಲಿ ನಮ್ಮ ಕಂದಾಯ ಸಚಿವರು ಆ ಇಲಾಖೆ ಅವಕಾಶ ಮಾಡಿಕೊಟ್ರೆ ಅವ್ರಿಗೆ ದೊಡ್ಡ ಧೈರ್ಯ ಸಿಗ್ತದೆ ಮಾನ್ಯ ಸಭಾಧ್ಯಕ್ಷರೇ. ನಾವು ರಸ್ತೆ ಮಾಡಬಹುದು, ಬೇರೆ ಮಾಡಬಹುದು, ಒಂದ್ ಮನೆಗೆ ಹಕ್ಕುಪತ್ರ ಕೊಟ್ರೆ ಅದಕ್ಕಿಂತ ಖುಷಿ ಆಗಂತ ಕೆಲಸ ಇನ್ ಯಾವ ಕಾರಣಕ್ಕೂ ನನ್ಗೊತ್ತಿರಂಗೆ ಬೇರೆ ಯಾವ್ದೂ ಇಲ್ಲ. ಆ ವಿಚಾರದಲ್ಲಿ ಸರ್ಕಾರ ಗಂಭೀರವಾಗಿ ಈ 94C ಹಾಗೂ CCನ ಮತ್ತೊಮ್ಮೆ ಅರ್ಜಿಗೆ ಕರ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮ ಮುಖಾಂತರ ಸರ್ಕಾರಕ್ಕೆ ಗಮನ ಸಲ್ಲಿಸ್ತೀನಿ ಮಾನ್ಯ ಸಭಾಧ್ಯಕ್ಷ.